ಈ ಸಿನಿಮಾದ ಕತೆ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ನೀವು ರಿಯಾಕ್ಟ್ ಮಾಡ್ತೀರಾ ಡೈರೆಕ್ಟರ್ಗೆ, ಇಮಿಡಿಯೇಟ್ಲಿ ಓಕೆ ಮಾಡೋಣ ಅಂತೀರ. ಬಲವಾದ ಒಂದು ರೀಸನ್ ಬೇಕು ಕತೆಗೆ. ಇಷ್ಟೇ ರೀಸನ್. ನನಗೊಂದು ಮಗಳಿದ್ದಾಳಲ್ಲ, ಅದೇ ಕಾರಣ. ಒಬ್ಬ ತಂದೆಯಾಗಿ ಆ ಕಥೆನಲ್ಲಿ ಒಂದು ಮಗುವಿಗೆ ಆಗುವಂಥ ಅನ್ಯಾಯ, ಆ ಮಗುವಿನ ತಾಯಿಗೆ ಆಗುವಂಥ ಅನ್ಯಾಯ, ಈ ವಿಚಾರ ಇದೆಯಲ್ಲ, ನನಗೆ ನನಗೆ ಮಗಳಿರೋದ್ರಿಂದ ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗಿತ್ತು. ಆ ಇಡೀ ಕಥೆಯ ಉದ್ದಕ್ಕೂ ನನ್ನ ಮಗಳನ್ನ ಕಣ್ಣಲ್ಲಿ ನನ್ನ ಎದುರುಗಡೆ ಇಟ್ಕೊಂಡು ನೋಡಿದ್ದು. ಅಂದರೆ ಅಷ್ಟು ನಾವು ಪ್ರೊಟೆಕ್ಟ್ ಆಗಿರ್ತೀವಿ, ಯಾರೇ ತಂದೆ ತಾಯಂದಿರಾಗಿರಲಿ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಗು ಅಂತಂದರೆ ನಮಗೆ ಒಂದು ಬಹಳ ಭಯ, ಬಹಳ ಕಾಳಜಿ ಅನ್ನೋದಿರುತ್ತೆ. ಹೌದು, ಎಲ್ಲ ರೀತಿಯಿಂದನೂ ಅವ್ರನ್ನ ಕಾಪಾಡಬೇಕು ಅನ್ನೋದು. ಸೊ ನಾವು ಇವಾಗ ಒಂದು ಹಾರರ್ ಸಿನಿಮಾ ನೋಡಿದಾಗ ಏನೋ ಒಂದು ಭಯ ಪಟ್ಕೊಳ್ತೀವಿ. ಹೌದು, ಅಲ್ವ, ಒಂದು ಫಿಯರ್ ಅನ್ನೋದು ಹುಟ್ಟಿಸುತ್ತೆ. ಸೊ ಕೆಲವೊಂದು ಈ ಥರದ್ದೊಂದು ವಿಷಯಗಳು ನನಗೆ ಎಷ್ಟೋ ದಿನ ಅದು ಕಾಡುಬಿಟ್ಟಿದೆ ಕಥೆ ಕೇಳಿದಾಗ. ರಾತ್ರಿ ಎಲ್ಲ ಅದು ಕಾಡಿದೆ. ನನ್ನ ಮಗಳು ಸೇಫ್ ಆಗಿದ್ದಾಳೆ, ಪಕ್ಕದಲ್ಲೇ ಇದ್ದಾಳೆ, ಅಥವಾ ಎಲ್ಲೋ ಆಟ ಆಡ್ತಿದ್ದಾಳೆ ಅಂದರೆ ಹೆಂಗಿದ್ದಾಳೆ. ಸೊ ಈ ಕ್ವಶನ್ಸ್ ಎಲ್ಲ ಅಷ್ಟು ಆತಂಕ ಕಾಡಿದೆ ನನಗೆ. ಸೊ ಸಿನಿಮಾ ನೋಡಾದ್ಮೇಲೆ ಕೂಡ ಅದೇ ಇಂಪ್ಯಾಕ್ಟ್, ವಿಶೇಷವಾಗಿ ತಂದೆ ತಾಯಂದರಿಗೆ, ಅದರಲ್ಲೂ ಹೆಣ್ಮಕ್ಳಿನ ತಂದೆ ತಾಯಂದರಿಗೆ ಆಗೇ ಆಗುತ್ತೆ. ಸೊ ಇದು ನನಗೆ ಕಥೆ ಕೇಳಿದ ಆ ಕ್ಷಣದಲ್ಲಿ, ಅಂದರೆ ಕಥೆ ಕೇಳಿ ಚೆನ್ನಾಗಿದೆಯಲ್ಲ ಡಿಸೈಡ್ ಮಾಡೋದಕ್ಕಿಂತ ಆ ಟ್ರಾವೆಲ್ ಜರ್ನಿನಲ್ಲೇ ಕನೆಕ್ಟ್ ಆಗಿಬಿಟ್ಟಿದ್ನಲ್ಲ.